ಹಲೋ ಗಾಯ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆ ಲೋಟದಲ್ಲಿ ಏನಿಲ್ಲ, ನರ್ವಸ್ನೆಸ್ಸಲ್ಲಿ ಕುಡಿಯೋ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವತ್ತು ನಾವು ಮಾಡ್ತಿರೋದು ಚೆಸ್ಟ್ ಮತ್ತು ಟ್ರೈಸೆಪ್ಸ್ ವರ್ಕೌಟು. ಈ ಚಾನಲ್ದು ಮೇನ್ ಮೋಟಿವು ಫಿಟ್ನೆಸ್ ಟಿಪ್ಸ್ ಕೊಡೋದಲ್ಲ, ಯಾಕಂದರೆ ಟಿಪ್ಸ್ ಕೊಡೋ ಮಟ್ಟಿಗೆ ನನ್ನ ಬಾಡಿ ಇಲ್ಲ. ಆದರೆ ನನ್ನನ್ನು ನಾನು ಹೇಗೆ ಇಂಪ್ರೂವ್ ಮಾಡ್ಕೋತೀನಿ ಅನ್ನೋದನ್ನ ಶೋಕೇಸ್ ಮಾಡೋದಕ್ಕೆ ಅಷ್ಟೇ. ಮೊದಲನೇ ವರ್ಕೌಟ್ ಬಂದು ಇನ್ಕ್ಲೈನ್ ಬೆಂಚ್ ಪ್ರೆಸ್ಸು. ಅದು ಮಾಡೋದಕ್ಕಿಂತ ಮುಂಚೆ ಒಂದು ಲೈಟ್ ವೆಯ್ಟಲ್ಲಿ ವಾರ್ಮಪ್ ಸೆಟ್ ಮಾಡ್ತಾಯಿದ್ದೀನಿ, 20 kgs ಯೂಸ್ ಮಾಡಿಕೊಂಡು. ಮೊದಲನೇ ವರ್ಕಿಂಗ್ ಸೆಟ್ ಬಂದು 30 kg. ರೆಪ್ಸ್ನ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಯಾವಾಗಲೂ ವೆಯ್ಟ್ನ ಕೆಳಗಡೆ ತರ್ತಿರ್ಬೇಕಾದ್ರೆ ಸ್ಲೋ ಆಗಿ ತರಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಆ ಥರ ಸ್ಲೋ ಆಗಿ ಕೆಳಗಡೆ ತೊಗೊಬರ್ಬೇಕಾದ್ರೆ ಸ್ಟ್ರೆಚ್ಚು ಮತ್ತು ಕಾಂಟ್ರಾಕ್ಷನ್ ಫೀಲ್ ಮಾಡೋದಕ್ಕೆ. ಇನ್ಕ್ಲೈನ್ ಡಂಬಲ್ ಪ್ರೆಸ್ 3 ಸೆಟ್ ಆದಮೇಲೆ ನೆಕ್ಸ್ಟ್ ವರ್ಕೌಟ್ ಬಂದು ಪೆಕ್ಟೆಕ್ ಫ್ಲೈ. ಇದು 55 kg ಹಾಕೊಂಡು 2 ರೆಪ್ಸ್ ಹೊಡೆದೆ. ಅದಾದಮೇಲೆ ಲೈಟ್ ವೆಯ್ಟ್ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ವೆಯ್ಟ್ ಚೇಂಜ್ ಮಾಡಿದೆ. ಹೊಸ ವಿಡಿಯೋ ಮಾಡಬೇಕಾ? ಸೆಟ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ವೆಯ್ಟ್ನ ಹಿಂದಕ್ಕೆ ತರ್ತಾ ಆದಷ್ಟು ಸ್ಲೋ ಆಗಿ ತರಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಸ್ಟ್ರೆಚ್ಚು ಚೆನ್ನಾಗಾಗಲಿ ಮತ್ತು ಮಸಲ್ ಮೇಲಿಂದ ಟೆನ್ಷನ್ ಹೋಗದೇ ಇರಲಿ ಅಂತ. ವರ್ಕಿಂಗ್ ಸೆಟ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಯಾವಾಗಲೂ ಆದಷ್ಟು ಸ್ಲೋ ಆಗಿ ತಗೋಕ್ಕೆ ಟ್ರೈ ಮಾಡ್ತೀನಿ. ಹಾಗೇ ಆದಷ್ಟು ಫೇಲ್ಯೂರ್ ಹತ್ರ ಅಥವಾ ಫೇಲ್ಯೂರ್ ತನಕ ತಗೋಕ್ಕೆ ಟ್ರೈ ಮಾಡ್ತೀನಿ. ಆ ಥರ ಮಾಡಿದ್ರೇ ಅದು ವರ್ಕಿಂಗ್ ಸೆಟ್ ಅಂತ ಕೌಂಟ್ ಆಗೋದು. ಇಲ್ಲಾಂದರೆ ನಾರ್ಮಲಾಗಿ 10 ರೆಪ್ಸಿಗೆ ಸ್ಟಾಪ್ ಮಾಡಿಬಿಡೋದು, ಸಡನ್ನಾಗಿ ಇನ್ನೂ 3 ರೆಪ್ಸ್ ಎಕ್ಸ್ಟ್ರಾ ಇದ್ದರೆ ಆ ಥರ ಮಾಡಿದ್ರೆ ಅದು ವಾರ್ಮಪ್ ಸೆಟ್ಟು ಕೌಂಟ್ ಆಗುತ್ತೆ. ಅದಾದಮೇಲೆ ನಮ್ಮ ನೆಕ್ಸ್ಟ್ ವರ್ಕೌಟ್ ಮಷೀನ್ ಚೆಸ್ಟ್ ಪ್ರೆಸ್.
ಅದೆಲ್ಲ ಆದಮೇಲೆ ಟ್ರೈಸೆಪ್ಸ್ಗೆ 2 ವರ್ಕೌಟ್ದು 2 ಸೆಟ್ ಮಾಡಿ ವರ್ಕೌಟ್ನ ಮುಗಿಸ್ತೀನಿ.